ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾಸ್ ಕಿಚನ್. ಇವತ್ತು ರೆಸಿಪಿ ಏನಂದರೆ ಕೇಕ್ ಆ್ಯಂಡ್ ಸಿಂಪಲ್ ಆಗಿರೋ ಎಗ್ ಫ್ರೈಡ್ ರೈಸ್. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ. ಆಮೇಲೆ ವೃಷ್ಟಿ ಪೌಡರ್ ಮಕ್ಕಳದು ಒಂದು ಜಾರ್ ಎತ್ಕೊಬೇಕು. ಆ ಜಾರಲ್ಲಿ 3 ಎಗ್ಸ್ ಹಾಕೋರಿ, 3 ಮೊಟ್ಟೆ ಹಾಕ್ಕೊಂಡು ಆಮೇಲೆ 1 ಕಪ್ ಶುಗರ್ ಆ್ಯಡ್ ಮಾಡ್ಕೊರಿ. ಒಂದು ಬನಾನಾ, ಒಂದು ಬಾಳೆಹಣ್ಣು ಹಾಕ್ಬಿಟ್ಟು ಆಮೇಲೆ ಅರ್ಧ ಕಪ್ಪಷ್ಟು ಆಯಿಲ್ ಹಾಕ್ತೀನಿ ಇಲ್ಲಿ. ಸೊ ಅರ್ಧ ಕಪ್ಪಷ್ಟು ಆಯಿಲ್ ಆದಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ನೈಸಾಗಿ ಗ್ರೈಂಡ್ ಆಗಬೇಕು. ಸೊ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆದಮೇಲೆ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊರಿ. ಏನಂದರೆ ಕೇಕ್ ಮಾಡೋದು ತುಂಬ ಈಸಿ, ಬಟ್ ಫಸ್ಟ್ ಟ್ರೈ ಮಾಡಬೇಕು. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಒಂದು ಬೌಲ್ಗೆ ಶಿಫ್ಟ್ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಬುಷ್ಟಿ ಪೌಡರ್ ಎತ್ಕೊಂಡು ಅದಕ್ಕೆ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಗಂಟು ಕಟ್ಟಬಾರ್ದು. ಗಂಟು ಕಟ್ತಿರ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಏನಾದರೂ ಸ್ವಲ್ಪ ಮಿಶ್ರಣ ಗಟ್ಟಿ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಹಾಲು ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಆಮೇಲೆ ಅದಕ್ಕೆ ಗ್ರೌಂಡ್ನಟ್ಸು, ನಟ್ಸು, ಟೂಟಿ ಫ್ರೂಟಿ ಏನಿದೆಯೋ ಎಲ್ಲ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಕುಕ್ಕರ್ ಎತ್ಕೊರಿ. ಆ ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸವರ್ಕೊಳ್ಬೇಕು. ಅದ್ಮೇಲೆ ಸ್ವಲ್ಪ ಮೈದಾ ಹಿಟ್ಟೋ ಇಲ್ಲೋ ಇರೋ ಬುಷ್ಟಿ ಪೌಡರ್ನೇ ಹಾಕಬೇಕು. ಅಷ್ಟೊತ್ತಲ್ಲಿ ನಾವು ಒಂದು ಪ್ಯಾನು ಬಿಸಿಯಾಗಿ ಇಟ್ಟಿಡಬೇಕು. ಇದೆಲ್ಲ ಮಿಕ್ಸ್ ಮಾಡೋಷ್ಟಕ್ಕೆ ಪ್ಯಾನು ಬಿಸಿ ಆಗಿರುತ್ತೆ, ಚೆನ್ನಾಗಿ ಬಿಸಿ ಆಗಿರುತ್ತೆ. ಸೊ ಇದರಲ್ಲಿ ನಾನೇನಂದರೆ ಡೇಟ್ಸು, ಗೋಡಂಬಿ, ಆಮೇಲೆ ದ್ರಾಕ್ಷಿ ಇದೆಲ್ಲ ಹಾಕಿ ಹಂಗೆ ಕ್ಲೋಸ್ ಮಾಡ್ತೀನಿ. ಸೊ ಮಿಕ್ಸ್ ಮಾಡ್ತಾ ಇಲ್ಲ, ಸೊ ಹಂಗೆ ಕ್ಲೋಸ್ ಮಾಡ್ತೀನಿ ಲಿಡ್ನ. ಸೊ ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಪ್ಯಾನ್ ಮೇಲೆ ಇಕ್ಬೇಕು. ಸ್ವಲ್ಪ ಫ್ಲೇಮಲ್ಲಿ ಜೋರಾಗಿ ಇಕ್ಬೇಕು, ತುಂಬ ಜೋರಾಗಿ ಬೇಡ. ಸ್ವಲ್ಪ ಉರಿಯೋ ಥರ ಜೋರಾಗಿ ಇಕ್ಕಿರಿ. ತುಂಬ ಜೋರಾಗಿ ಇಕ್ಕಿದ್ರೆ ತಳ ಸೀದೋಗ್ಬಿಡುತ್ತೆ. ಸೊ ಸ್ವಲ್ಪ ಜೋರಾಗಿ ಇಕ್ಕಿದ್ರೆ ಒಂದು 20 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಬೇಕು. ವಿಸಿಲೇನು ಬರಲ್ಲ. ಆಮೇಲೆ ಸ್ವಲ್ಪ ಪ್ರೆಷರ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಪ್ರೆಷರ್ ಎತ್ತಿ ಒಂದು ಸೈಡಲ್ಲಿ ಒಂದು ನೈಫ್ ಎತ್ಕೊಂಡು ಕ್ಲೀನಾಗಿ ಇದು ಮಾಡಿಕೊಂಡು ಸಿಕ್ಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಬೇಕು. ಸೊ ಇವಾಗ ಕೇಕ್ ರೆಡಿ ಆಗಿದೆ. ಎಷ್ಟು ಸಾಫ್ಟಾಗಿ, ನಾನು ಇದರಲ್ಲಿ ಯಾವುದೇ ಕಲರ್ ಹಾಕಿಲ್ಲ, ಯಾವುದೇ ಇದು ಹಾಕಿಲ್ಲ. ಪ್ರಿಸರ್ವೇಟಿವ್ಸು ಕಲರ್ ಇಲ್ದಿರ ನ್ಯಾಚುರಲ್. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಬನಾನಾ ಕೇಕು ಚೆನ್ನಾಗಿ ಸಾಫ್ಟಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಇದು ಇವತ್ತಿನ ಕೇಕ್ ರೆಸಿಪಿ. ಆಮೇಲೆ ಹಂಗೆ ಸಿಂಪಲ್ಲಾಗಿರೋದೊಂದು ಫ್ರೈಡ್ ರೈಸ್ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕ್ಯಾರೆಟು, ರೆಡ್ ಕ್ಯಾಪ್ಸಿಕಮು, 1 ಆನಿಯನ್ನು, ಕ್ಯಾಬೇಜು, ಚಿಲ್ಲಿ ಅಷ್ಟೇ. 3 ಮೊಟ್ಟೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಸೊ ಈವ್ನಿಂಗ್ ಸೊ ಎಲ್ಲ ರೆಡಿ. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.